ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೆರೆಗೆ ಬಹಳ ಇತಿಹಾಸವಿದೆ. ಅನ್ನದ ಅಗಳು ಮುತ್ತಾದ ಐತಿಹ್ಯವುಳ್ಳ ಕೆರೆಯ ಪಕ್ಕದಲ್ಲೇ ಈ ಬಾರಿ ಅನ್ನ ಪ್ರಸಾದ ವಿತರಣೆ ನಡೆಯುತ್ತಿರುವುದು ವಿಶೇಷ. ಏಪ್ರಿಲ್ 10ರಿಂದ 20ರ ತನಕ ಭಕ್ತಾದಿಗಳಿಗೆ ನಿರಂತರ ಅನ್ನ ಪ್ರಸಾದ ವಿತರಣೆ ಉದ್ದೇಶದಿಂದ ಧ್ವಜಾರೋಹಣ ಬಳಿಕ ಅನ್ನಪೂರ್ಣ ಭೋಜನ ಮಂಟಪವನ್ನು ಉದ್ಘಾಟಿಸಲಾಯಿತು. ಅನ್ನಪೂರ್ಣ ಮಂಟಪವನ್ನು ಉದ್ಘಾಟಿಸಿದ ದೇವಳದ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಯವರು ಮಾತನಾಡಿ, ಜಾತ್ರೆಗೆಂದು ಸಿದ್ಧತೆ ಮಾಡಿದ ನೂತನ ಅನ್ನಛತ್ರದಲ್ಲಿ ಒಬ್ಬ ಭಕ್ತನಿಗೂ ದೇವರ ಅನ್ನ ಪ್ರಸಾದ ಸಿಗಲಿಲ್ಲ ಎಂದು ವಾಪಸ್ ಹೋಗಬಾರದು. ಹಾಗೆ ಆದರೆ ಇದರಿಂದ ದೇವರು ಕೋಪಿಷ್ಟಗೊಳ್ಳುತ್ತಾರೆ. ನನಗೆ ಯಾವ ರೀತಿ ನೈವೇದ್ಯ ಉಂಟು ಅದೇ ರೀತಿ ಬಂದ ಭಕ್ತರಿಗೂ ಪ್ರಸಾದ ಲಭಿಸಬೇಕೆಂಬುದು ದೇವರ ಇಚ್ಛೆ. ಈ ಉದ್ದೇಶದಿಂದ ಜಾತ್ರೋತ್ಸವ ಸಂದರ್ಭದಲ್ಲಿ ನಡೆಯುವ ಅನ್ನದಾನ ಅತ್ಯಂತ ಯಶಸ್ವಿಯಾಗಿ ನೆರವೇರಬೇಕು. ಅನ್ನಪೂರ್ಣೆ ನಿರಂತರ ಆಶೀರ್ವಾದ ನೀಡುತ್ತಾಳೆ ಎಂದರು. ಬಳಿಕ ಶಾಸಕ ಅಶೋಕಕುಮಾರ್ ರೈ ಅವರು ಮಾತನಾಡಿ, ಎಲ್ಲ ಭಕ್ತರಿಗೂ ವ್ಯವಸ್ಥಿತ ರೀತಿಯಲ್ಲಿ ಅನ್ನದಾನ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಇವತ್ತು ಆರಂಭವಾಗಿದೆ. ಧ್ವಜಾರೋಹಣ ಅನ್ನ ಛತ್ರದ ಉದ್ಘಾಟನೆ ಆರಂಭವಾಗಿದೆ, ಇವತ್ತು ಆಗಿದೆ. ಎಲ್ಲ ಭಕ್ತರಿಗೂ ಈ ಸಲ ವ್ಯವಸ್ಥಿತ ರೀತಿಯಲ್ಲಿ ಅನ್ನದಾನ ಸೇವೆ ಆಗಬೇಕು. ಆ ದೃಷ್ಟಿಕೋನ ಇಟ್ಕೊಂಡು ಕೂತ್ಕೊಂಡು ಊಟ ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಕೂಡ ಕೂತ್ಕೊಂಡು ಊಟ ಮಾಡುವ ವ್ಯವಸ್ಥೆಯನ್ನು ಮಾಡಿದೆ. ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಈ ಸಲ ನಮಗೆ ಇಲ್ಲಿ ಹೆಚ್ಚಿನ ಜಾಗ ಸಿಕ್ಕಿದರೆ ಅದರಿಂದ ಅನ್ನ ಸಂತರ್ಪಣೆ ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇಡೀ ಊರಿನ ಭಕ್ತರು ಕೂಡ ಎಲ್ಲರೂ ಬರಬೇಕು. ನೂಕುನುಗ್ಗಳು ಏನಿಲ್ಲ, ಲೈನಲ್ಲಿ ಕ್ಯೂ ಅಲ್ಲಿ ನಿಂತು ಊಟ ಮಾಡುವಂಥ ಸಂಗತಿಗಳಿಲ್ಲ. ಒಂದು 10-20 ಕೌಂಟರ್ಗಳನ್ನು ಮಾಡುವ ಮುಖಾಂತರ